ಶ್ರೀದೇವಿ ಮಹಾತ್ಮೆ 3ನೇ ಅಧ್ಯಾಯ ಮಧುಕೈಟಭ ಸಂಹಾರ. ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರಿಸಿದನು. ದೇವಿಯು ನಮಗೆ ದರ್ಶನ ನೀಡಿ ಅದೃಶ್ಯಳಾದ ನಂತರ ನಾವು ಬಹಳ ಮರುಗಿದೆವು. ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿ ನಾವು ಪಾಲಿಸಿದೆವು. ಮೂವರು ಒಡೆಯರಾದರೆ ಜಗತ್ತು ಹೇಗೆ ನಡೆದಿತ್ತು? ನಮ್ಮಲ್ಲಿ ವಿವಾದವಾಯಿತು. ಬ್ರಹ್ಮನು, ನಾನೇ ಜಗತ್ತಿಗೆ ಒಡೆಯ, ನೀವೆಲ್ಲ ನನ್ನ ಆಜ್ಞೆಯಲ್ಲಿರಿ ಎಂದನು. ನಾನು, ವಿಷ್ಣುವು ಬ್ರಹ್ಮನ ಗರ್ಭವನ್ನು ಹೊಕ್ಕೆವು. ಅಲ್ಲಿ ಅಸಂಖ್ಯಾತ ನದಿ, ಪರ್ವತ, ಪಶು ಪಕ್ಷಿ, ಪ್ರಾಣಿಗಳು, ಅರಣ್ಯ, ಸಮುದ್ರ, ರಾಜರು, ಸೈನ್ಯ, ಯುದ್ಧ, ನಾನಾ ದೇಶಗಳು, ಋಷಿಗಳು, ಪುಣ್ಯಕ್ಷೇತ್ರಗಳು ಎಲ್ಲವೂ ಇತ್ತು. ನಮಗೆ ರೋಮಾಂಚನವಾಯಿತು. ನಾನು ಬ್ರಹ್ಮನ ಹಣೆಯಿಂದ ಹೊರಬಂದೆ. ವಿಷ್ಣುವು ಕೆಳಭಾಗದಿಂದ ಬಂದನು. ಅದಕ್ಕೆ ಆತನಿಗೆ ಅಧೋಕ್ಷಜನೆಂಬ ಹೆಸರು ಬಂದಿತು. ಆಗ ಬ್ರಹ್ಮ ವಿಷ್ಣುವಿನ ಗರ್ಭವನ್ನು ಹೊಕ್ಕನು. ವಿಷ್ಣುವು ತನ್ನ ಯೋಗಮಾಯೆಯಿಂದ ಆಲದೆಲೆಯ ಮೇಲೆ ಮಲಗಿದನು. ನಾನು ಶ್ರೀಹರಿಯ ಗರ್ಭದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ನೋಡಿದೆ. ಬ್ರಹ್ಮನು ಹೊರಬಂದು 4 ದಿಕ್ಕುಗಳನ್ನು ನೋಡಿದನು. ಅದಕ್ಕೆ ಆತನು ಚತುರ್ಮುಖ ನೆನೆಸಿದನು. ಮೇಲಕ್ಕೆತ್ತಿ ಮತ್ತೆ ನೋಡಿದ್ದರಿಂದ 5ನೇ ಮುಖವಾಯಿತು. ಇದು ಮುಂದೆ ಶಿವನ ಕಪಾಲವಾಗಿ ಬ್ರಹ್ಮ ಕಪಾಲವೆನಿಸಿತು. ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹೊರಬಂದವು. ವಿಷ್ಣುವಿನ ಕಿವಿಯ ಭಾಗದಿಂದ ಬಲಶಾಲಿಗಳಾದ ಮಧುಕೈಟಭರೆಂಬ ದೈತ್ಯರು ಹೊರಬಂದು ಬ್ರಹ್ಮನನ್ನು ಕೊಲ್ಲಲು ಆಯುಧಗಳನ್ನು ಹಿಡಿದು ಬಂದರು. ಆಗ ವಿಷ್ಣುವು ಯೋಗನಿದ್ರೆಯಲ್ಲಿದ್ದನು. ಬ್ರಹ್ಮನು ಆತನನ್ನು ಎಬ್ಬಿಸಲು ದೇವಿಯನ್ನು ಪ್ರಾರ್ಥಿಸಿದನು. ದೇವಿ, ಮಧುಕೈಟಭರ ಸಂಹಾರ ನನ್ನಿಂದ ಸಾಧ್ಯವಿಲ್ಲ. ವಿಷ್ಣುವಿನಿಂದಲೇ ಇದು ಸಾಧ್ಯ. ದಯವಿಟ್ಟು ಆತನನ್ನು ಎಬ್ಬಿಸು, ಸರ್ವರನ್ನೂ ಸಲಹು ಎಂದು ಮೊರೆಯಿಟ್ಟನು. ಚೇತನಾತ್ಮಳಾದ ದೇವಿಯು ವಿಷ್ಣುವನ್ನು ಯೋಗನಿದ್ರೆಯಿಂದ ಎಬ್ಬಿಸಿದಳು. ಬ್ರಹ್ಮನು ಆನಂದದಿಂದ, ಸ್ವಾಮಿ, ಈ ದುಷ್ಟ ದೈತ್ಯರನ್ನು ಸಂಹರಿಸು ಎಂದು ಪ್ರಾರ್ಥಿಸಿದನು. ಆಗ ಮಹಾವಿಷ್ಣುವು ಪ್ರಳಯ ಕಾಲದ ಭೈರವನಂತೆ ಇದ್ದನು. ಆತನ ವದನ ನಾಸಿಕಗಳಲ್ಲಿ ಹೊಗೆಯಿದ್ದಿತು. ಸುದರ್ಶನ ಚಕ್ರವು ಆತನ ಕೈಗೆ ಬಂದಿತು. ಇದು ಮಹಾಕಾಳಿಯ ಪುರುಷರೂಪವೇ ಆಗಿತ್ತು. ಹರಿಯೇ ದೇವಿ, ದೇವಿಯೇ ಹರಿ. ಇದು ವಿಷ್ಣು ಮಾಯೆಯಾಗಿದೆ. ಎಲ್ಲವೂ ದೇವಿಯ ಮಹಿಮೆಯೇ ಆಗಿದೆ. ವಿಷ್ಣುವು ಪ್ರಯೋಗಿಸಿದ ಸುದರ್ಶನ ಚಕ್ರವು ಮಧು ದೈತ್ಯನಿಗೆ ನಾಟಿತು. ಅವನು ತನ್ನ ಶೂಲವನ್ನು ವಿಷ್ಣುವಿನ ಮೇಲೆಸೆದನು. ಮತ್ತೆ ಅದನ್ನು ವಿಷ್ಣುವು ಅವನ ಮೇಲೆಸೆದು ಗಾಯಗೊಳಿಸಿದನು. ಕೈಟಭನು ತನ್ನ ಗದೆಯನ್ನು ವಿಷ್ಣುವಿನ ಮೇಲೆಸೆದನು. ಹೀಗೆ ವಿಷ್ಣು ಮಧುಕೈಟಭರ ಯುದ್ಧ 5 ವರ್ಷಗಳ ಕಾಲ ಘೋರವಾಗಿ ನಡೆಯಿತು. ಹೀಗೆ 5 ವರ್ಷಗಳ ಘೋರ ಕಾಳಗ ನಡೆದರೂ ಮಧುಕೈಟಭರು ಹತರಾಗಲಿಲ್ಲ. ಆಗ ವಿಷ್ಣುವು ಏನು ಮಾಡುವುದೆಂದು ಕ್ಷಣಕಾಲ ಯೋಚಿಸಿ, ಮಧುಕೈಟಭರೇ, ಯುದ್ಧದಿಂದ ಬಳಲಿದ್ದೀರಿ. ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ. ನಿಮಗೆ ಬೇಕಾದ ವರ ಬೇಡಿರಿ ಎಂದು ನಸುನಕ್ಕು ನುಡಿದನು. ಅದಕ್ಕೆ ಆ ದೈತ್ಯರು, ನಿನಗೆ ಬೇಕಾದುದನ್ನು ನೀನೇ ಕೇಳಿಕೊ ಎಂದು ಬಿಟ್ಟರು. ಒಡನೆಯೇ ವಿಷ್ಣುವು ಸುದರ್ಶನ ಚಕ್ರದಿಂದ ಆ ರಾಕ್ಷಸರ ತಲೆಯನ್ನು ತುಂಡರಿಸಿದನು. ಆಗ ಬ್ರಹ್ಮನು ಹರಿಯನ್ನು, ದೇವಿಯ ಸ್ವರೂಪವನ್ನು ಸ್ತೋತ್ರ ಮಾಡಿದನು. ಶ್ರೀಹರಿಯು ಆನಂದದಿಂದ ಬ್ರಹ್ಮನನ್ನು ಆಲಂಗಿಸಿಕೊಂಡು, ಮಧುಕೈಟಭರು ಎಲ್ಲಿಂದ ಬಂದರು? ಈಗ ಶಿವನೆಲ್ಲಿ ಎಂದು ಕೇಳಿದನು. ಬ್ರಹ್ಮನು, ನಾವು ನಿನ್ನ ಗರ್ಭವನ್ನು ಹೊಕ್ಕ ಮೇಲೆ ನಾನು ನಿನ್ನ ನಾಭಿ ಕಮಲದಿಂದ ಹೊರಬಂದೆ. ಆಗ ನಿನ್ನ ಕಿವಿಯಿಂದ ಮಧುಕೈಟಭರು ಹೊರಬಂದರು. ಅವರನ್ನು ಸಂಹರಿಸಲು ನನಗೆ ಅಸಾಧ್ಯವೆಂದು ತಿಳಿದು ಯೋಗನಿದ್ರೆಯಲ್ಲಿದ್ದ ನಿನ್ನನ್ನು ಎಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದೆ. ದೇವಿಯು ನಿನ್ನನ್ನು ಎಚ್ಚರಿಸಿದಳು. ನನಗೂ ರಾಕ್ಷಸರಿಗೂ ಘೋರ ಯುದ್ಧವೇ ನಡೆಯಿತು. ನಿನ್ನ ಸುದರ್ಶನಾಸ್ತ್ರದಿಂದ ಅವರ ಸಂಹಾರವಾಯಿತು. ಬ್ರಹ್ಮಾಂಡವೂ ಉಳಿಯಿತು. ಆದರೆ ಶಿವನು ಎಲ್ಲಿಯೋ ನನಗೆ ತಿಳಿಯದು ಎಂದು ಹೇಳಿ ಧ್ಯಾನಮಗ್ನರಾದರೆಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಮಧುಕೈಟಭ ವಧೆ ಎಂಬ 3ಯ ಅಧ್ಯಾಯವು ಸಂಪೂರ್ಣವಾಯಿತು. ಮಹಿಷಾಸುರ ಬಲ ಸಂಹಾರ 4ನೆಯ ಅಧ್ಯಾಯ. ಸೂತ ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳನ್ನು ಕುರಿತು ದೇವಿ ಮಹಾತ್ಮೆಯನ್ನು ಹೇಳಲು ಮುಂದುವರೆಸಿದರು. ಹರಿಬ್ರಹ್ಮರು ಶಿವನನ್ನು ಹುಡುಕಿಕೊಂಡು ಹೊರಟರು. ಶಿವನು ಇವರಿಬ್ಬರನ್ನೂ ಹುಡುಕಿಕೊಂಡು ಬಂದನು. ಅಲ್ಲಿಯವರೆಗೆ ಏನಾಯಿತೆಂಬ ವಿಷಯವನ್ನು ತಿಳಿದುಕೊಳ್ಳಲು ಬ್ರಹ್ಮನನ್ನು ಶಿವನು ಕೇಳಿದನು. ಈ ಬ್ರಹ್ಮಾಂಡದಲ್ಲಿ ಇದೇನು ಅಲ್ಲೋಲ ಕಲ್ಲೋಲ? ವಿಷ್ಣುವಿನ ಮುಖದ ಮೇಲೆ ರಕ್ತವ ಬಿಂದುಗಳೇಕೆ ಎಂದು ಪ್ರಶ್ನಿಸಿದನು. ಆಗ ಬ್ರಹ್ಮನು ಮಧುಕೈಟಭರ ವಧೆಯ ಪ್ರಸಂಗವನ್ನು ಹೇಳಿದನು. ಅದನ್ನು ಕೇಳಿ ಶಿವನಿಗೆ ಆನಂದವಾಯಿತು.
ಮಹಾದೇವಿಯು ಜಗತ್ತಿಗಾಗಿ ಇಷ್ಟು ಕಷ್ಟಪಟ್ಟಳೆ ಎಂದು ನೆನೆದು ನಮಿಸಿದನು. ಮಧುಕೈಟಭರ ರಕ್ತದಿಂದ ತೊಯ್ದ ಜಾಗವು ಭೂಮಿ ಎನಿಸಿತು. ಮೇಧಸ್ಸಿನಿಂದ ಕೂಡಿದ ಭೂಮಿಯು ಮೇದಿನಿ ಎಂದು ಹೆಸರಾಯಿತು. ಅವರ ಮೂಳೆಗಳೇ ಪರ್ವತಗಳಾದವು. ಆಗಲೇ ದೇವತೆಗಳು, ಮಾನವರು, ರಾಕ್ಷಸರು ಹುಟ್ಟಿದರು. ತ್ರಿಮೂರ್ತಿಗಳು ಈಶ್ವರರೆನಿಸಿದರು. ಹೀಗೆ ಬಹಳ ಕಾಲ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯಗಳು ನಡೆದವು. ಸಾವರ್ಣಿಕ ಮನ್ವಂತರದಲ್ಲಿ ಮಹಿಷಾಸುರನೆಂಬ ಅಸುರನಿದ್ದನು. ಅವನು ದೇವತೆಗಳನ್ನು ಗೆದ್ದಿದ್ದನು. ತಾನೇ ಇಂದ್ರನ ಸ್ಥಾನದಲ್ಲಿ ಕುಳಿತನು. ಆಗ ಎಲ್ಲ ದೇವತೆಗಳು ಬ್ರಹ್ಮನ ಬಳಿಗೆ ಬಂದು ಮಹಿಷಾಸುರನ ಬಾಧೆಯನ್ನು ನಿವೇದಿಸಿಕೊಂಡರು. ಬ್ರಹ್ಮನು ಅವರನ್ನು ಶಿವನಲ್ಲಿಗೆ ಕರೆದುಕೊಂಡು ಹೋದನು. ಶಿವನಿಗೆ ಉಗ್ರವಾದ ಕೋಪ ಬಂದಿತು. ಅವನು ಕ್ಷಣಕಾಲ ಯೋಚಿಸಿ, ಇದು ನಮ್ಮಿಂದ ಸಾಧ್ಯವಿಲ್ಲದ ಕೆಲಸ, ಶ್ರೀಹರಿಯ ಬಳಿ ಹೋಗೋಣ ಎಂದು ಕ್ಷೀರಸಾಗರದಲ್ಲಿ ಮಲಗಿದ್ದ ಮಹಾವಿಷ್ಣುವಿನ ಬಳಿಗೆ ಹೋದರು. ಶ್ರೀಹರಿಯು ಅವರನ್ನು ಆಲಂಗಿಸಿ, ನೀವೆಲ್ಲ ಏಕೆ ದುಃಖಿತರಾಗಿದ್ದೀರಿ ಎನ್ನಲು ದೇವತೆಗಳು ಆತನಿಗೆ ಭಕ್ತಿಯಿಂದ ನಮಿಸಿ ಮಹಿಷಾಸುರ ಕಾಟವನ್ನು ವಿವರಿಸಿ, ಸ್ವಾಮಿ, ಈ ದುಷ್ಟನಿಂದ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ಕೂಡಲೇ ಮಧುಸೂದನನಿಗೆ ಕೋಪ ಬಂದಿತ್ತು. ಆತನ ಕಣ್ಣುಗಳಿಂದ ಕಿಡಿ ಹಾರಿತು. ಬ್ರಹ್ಮ ಶಿವರ ಮುಖದಿಂದಲೂ ಕ್ರೋಧ ಜ್ವಾಲೆ ಹೊರಟಿತು. ಎಲ್ಲರ ತೇಜಸ್ಸು ಸೇರಿ ಪರ್ವತಾಕಾರದ ಜ್ವಾಲೆಯಾಯಿತು. ಆದ್ದರಿಂದ ಸಕಲ ದಿಕ್ಕುಗಳು ಬೆಳಗಿದವು. ಈ ಸರ್ವಶಕ್ತಿಗಳೂ ಸೇರಿ ಸ್ತ್ರೀ ರೂಪವನ್ನು ತಾಳಿತು. ವಿಷ್ಣುವಿನ ತೇಜಸ್ಸು ಆಕೆಯ ಭುಜಗಳಾದವು. ಶಿವನ ತೇಜಸ್ಸು ಕೇಶವಾಯಿತು. ಬ್ರಹ್ಮನ ತೇಜಸ್ಸು ಹಲ್ಲುಗಳಾದವು. ಹೀಗೆ ಬೇರೆ ಬೇರೆ ದೇವತೆಗಳ ತೇಜಸ್ಸು ಆಕೆಯ ಅವಯವಗಳಾದವು. ಸರ್ವ ತೇಜೋಮಯಳಾದ ದೇವಿಯು ಸಹಸ್ರ ಭುಜಗಳಿಂದ ಶೋಭಿಸಿದಳು. ದೇವಿಗೆ ಶಿವನು ಚಂದ್ರಹಾರ, ಶೂಲ, ಡಮರು, ಪಾಶುಪತಾಸ್ತ್ರಗಳನ್ನು ಕೊಟ್ಟನು. ಮಹಾವಿಷ್ಣುವು ಶಂಖ, ಚಕ್ರ, ಗದೆಗಳನ್ನು, ವರುಣನು ಪಾಶವನ್ನು, ಅಗ್ನಿಯು ಶಕ್ತಿ, ಇಂದ್ರನು ವಜ್ರಾಯುಧ, ಸೂರ್ಯನು ಚಕ್ರವನ್ನು, ಬ್ರಹ್ಮನು ಅಕ್ಷರಮಾಲೆ, ಕಮಂಡಲಗಳನ್ನು ಕೊಟ್ಟರು. ವಿಷ್ಣುವಿನ ಪೀತಾಂಬರ, ಶಿವನು ಹುಲಿಯ ಚರ್ಮ, ಬ್ರಹ್ಮನು ಮುತ್ತಿನ ಹಾರವನ್ನು ನೀಡಿದರು. ದೇವತೆಗಳು ಬಗೆ ಬಗೆಯ ಆಭರಣಗಳನ್ನು ಆಕೆಗೆ ನೀಡಿದರು. ಆಗ ಎಲ್ಲ ದೇವತೆಗಳು ದೇವಿಗೆ ಆರತಿಯನ್ನು ಬೆಳಗಿ ಜಯಕಾರ ಮಾಡಿದರು. ತಾಯಿ, ಮಹಿಷಾಸುರನ ಸಂಹಾರ ಮಾಡಿ ನಮ್ಮ ದುಃಖಗಳನ್ನು ಪರಿಹರಿಸು ಎಂದು ಅವರೆಲ್ಲ ಪ್ರಾರ್ಥನೆ ಮಾಡಿದರು. ದೇವದುಂದುಬಿಗಳು ಮೊಳಗಿದವು. ಎಲ್ಲ ದಿಕ್ಕುಗಳಲ್ಲಿಯೂ ಈ ಧ್ವನಿಯು ಪ್ರತಿಧ್ವನಿಯಾಯಿತು. ಈ ಮಹಾಶಬ್ದದಿಂದ ಎಲ್ಲರೂ ಹೆದರಿದರು. ಮಹಿಷಾಸುರನಿಗೆ ಆಶ್ಚರ್ಯವಾಯಿತು. ತ್ರಿಮೂರ್ತಿಗಳನ್ನು ಜಯಿಸಬಲ್ಲ ನನಗೆ ಶತ್ರುಗಳು ಯಾರು? ಬೇರೆ ಯಾರೂ ಇರಬೇಕು. ಯಾರಾದರೇನು, ತಕ್ಷಣ ಹಿಡಿದು ತರುತ್ತೇನೆ ಎಂದು ಯೋಚಿಸಿ ರಥವನ್ನೇರಿ ಹೊರಟನು. ಮಹಿಷಾಸುರನ ಸೇನಾಧಿಪತಿಯು ಅಪ್ರತಿಮ ವೀರನಾಗಿದ್ದನು. ಅಸಂಖ್ಯ ಸೈನ್ಯರೊಡನೆ ಆತನೂ ಮಹಿಷಾಸುರನನ್ನು ಹಿಂಬಾಲಿಸಿದನು. ಬಿಡಾಲ, ರುದಗ್ರ, ರಸಿಲೋಮ ಮೊದಲಾದ ಆತನ ಮಿತ್ರರೂ ಸೈನ್ಯದೊಡನೆ ಹೊರಟರು. ಮಹಿಷಾಸುರನ ಸೈನ್ಯದ ಭಾರಕ್ಕೆ ಭೂಮಿ ತತ್ತರಿಸಿತು. ದೇವಿಯು ಆತನಿಗೆ ಎದುರಾದಳು. ದೇವತೆಗಳೆಲ್ಲರೂ ದೇವಿಯನ್ನು ಸೇವಿಸುತ್ತಾ ಆಕೆಯ ಬಳಿ ನಿಂತರು. ದೇವಿಯು ಮಹಿಷಾಸುರ ಸೈನ್ಯದ ಮೇಲೆ ದಿವ್ಯ ಬಾಣಗಳ ಮಳೆಯನ್ನೇ ಸುರಿಸಿದಳು. ಆಗ ರಾಕ್ಷಸರು, ಈಕೆಯು ಸಾಮಾನ್ಯ ಸ್ತ್ರೀ ಇರಲಾರಳು ಎಂದುಕೊಂಡು ದೇವಿಯ ಮೇಲೆ ಅಸ್ತ್ರಪ್ರಯೋಗ ಮಾಡಿದರು. ದೇವಿಯು ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ತುಂಡರಿಸಿದಳು. ರೌದ್ರ ರೂಪ ತಾಳಿದ ದೇವತೆಯು, ದೇವತೆಗಳೇ, ನೀವು ಇಲ್ಲಿ ನಿಲ್ಲಬೇಡಿ, ಆಕಾಶ ಮಾರ್ಗದಲ್ಲಿ ನಿಂತು ದೈತ್ಯ ಸಂಹಾರವನ್ನು ನೋಡುತ್ತೀರಿ ಎಂದಳು. ದೇವಿಯ ಬಾಣ ಪ್ರಯೋಗದಿಂದ ರಾಕ್ಷಸರ ಸೊಕ್ಕು ಮುರಿಯಿತು. ಸೈನ್ಯ ನಾಶವಾಯಿತು. ರಾಕ್ಷಸ ವೀರರು ಆಕೆಯ ಬಾಣಗಳಿಂದ ತಲ್ಲಣಿಸಿ ಹೋದರು. ಉಳಿದ ರಾಕ್ಷಸ ಸೈನ್ಯವು ಹಿಮ್ಮುಖವಾಯಿತು. ಚಕ್ಷುರನೆಂಬ ದೈತ್ಯನು ಈಕೆಯ ಕೈಕಾಲುಗಳನ್ನು ಕಟ್ಟಿಹಾಕಿ ಎಂದು ಗರ್ಜಿಸಿದನು. ದೇವಿಯು ಬಾಣದ ಮಳೆಯನ್ನು ಸುರಿಸಿದಳು. ಆಕೆಯು ಖಡ್ಗದಿಂದ ರಾಕ್ಷಸರ ಹೆಗಲುಗಳನ್ನು ಕತ್ತರಿಸಿದಳು. ರಕ್ತದ ಕೋಡಿಯೇ ಹರಿಯಿತು. ರಕ್ತದ ಕೆಸರಿನಲ್ಲಿ ರಾಕ್ಷಸರ ರಥಗಳು ಹೂತು ಹೋದವು. ರಾಕ್ಷಸರ ತಲೆಗಳೇ ಪಾತ್ರೆಗಳಂತೆ, ರಕ್ತವೇ ತುಪ್ಪದಂತೆ, ಮಾಂಸವೇ ಪಿಂಡದಂತಾಯಿತು. ಅವರ ಪಿತೃಗಳಿಗೆ ಇದೇ ತರ್ಪಣವಾಯಿತು. ರಣಭೂಮಿಯು ಸಂಭ್ರಮವನ್ನು ವರ್ಣಿಸಲು ಅಸಾಧ್ಯ. ದೇವತೆಗಳು, ದೇವಿಗೆ ಜಯವಾಗಲಿ, ನೀನು ಬೇಗ ಮಹಿಷಾಸುರನನ್ನು ಸಂಹರಿಸು, ಇದೇ ನಿನಗೆ ನನ್ನ ನಮನ ಎಂದು ಕೈಜೋಡಿಸಿ ನಮಸ್ಕರಿಸಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 4ನೇ ಅಧ್ಯಾಯವು ಮುಗಿಯಿತು.